ಹಲೋ ವಿದ್ಯಾರ್ಥಿಗಳೇ, KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸ್ವಾಗತ. ಓಕೆ, ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಾಗಿ ಎಲ್ಲ ಕೂಡ ಸಂಬಂಧಪಟ್ಟ ವಿಷಯಗಳನ್ನು ಮಾತಾಡ್ತಾ ಇದ್ದೀನಿ. ಸೊ ಡೈರೆಕ್ಟರ್ ಬಂದುಬಿಟ್ಟು ಈಗ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಕೂತ್ಬಿಟ್ಟು ಎಲ್ಲನೂ ಕೂಡ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದರೆ. ಸೊ ಇನ್ ಕೇಸ್ ನೋಡಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಕಂಪ್ಲೀಟಾಗಿ ವಾಚ್ ಮಾಡಿ. ಅದರಲ್ಲಿ ನಿಮ್ಗೆ ಏನಾದರೂ ಕೆಲವೊಂದಿಷ್ಟು ಏನಾದರೂ ಗೊಂದಲ ಆಯಿತು ಅಂತಂದರೆ ಈ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಸರಿ, ಅವ್ರು ಮೊದಲೇ ಈಗ ಎಷ್ಟಂದರೆ ಹೇಳಿದೆ ನಾನು ನಿಮಗೆ 11 ಪಾಯಿಂಟ್ಸ್ಗಳಂತ ಹೇಳಿದೆ. ಒಂದೊಂದಾಗಿ ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಬಂದುಬಿಟ್ಟು ನೀಟ್ ಸ್ಟೂಡೆಂಟ್ಗೆ ಒಂದು ಹೇಳಿದ್ರು, ಈಗಾಗಲೇ ಚಾಯ್ಸ್ 4ನ ಕೊಟ್ಬಿಟ್ಟು 267 ಸ್ಟೂಡೆಂಟ್ ಎಕ್ಸಿಟ್ ಆಗಿದ್ದಾರೆ ಅಂತಂದು. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ ಅಂತ ನೀಟಲ್ಲಿ, ಅಂದರೆ 393 ಸ್ಟೂಡೆಂಟ್ ಏನಂತಂದರೆ ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ. ಸೊ ಹಂಗಾದರೆ ಅವರಿಬ್ಬರು ಕೂಡ ಇಷ್ಟು ಸೀಟ್ಗಳು ಏನಾಗ್ತವೆ ಈಗ ಸೆಕೆಂಡ್ ರೌಂಡ್ಗೆ ಆ್ಯಡ್ ಆಗ್ತವೆ ನೀಟ್ ಸ್ಟೂಡೆಂಟ್ಗೆ ಅಷ್ಟೇ. ಅಂದರೆ KCT ಎಷ್ಟು ಅಂತ ಏನೂ ಹೇಳಿಲ್ಲ. ಬಟ್ KCT ಸದ್ಯಕ್ಕೆ ಇಲ್ಲಿ ವೆಬ್ಸೈಟಲ್ಲಿ ಬಂದು ನೋಡಿತಂದರೆ ಒಂದು ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಬಂದೈತೆ. ಸೊ ಇದ್ರ ಬಗ್ಗೆ ಇನ್ನೊಮ್ಮೆ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ, ಆಯಿತಾ. ಸೊ ಅದು ಬೇಡ, ಸದ್ಯಕ್ಕೆ ಈಗ ಏನೇನು ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಾಗೆ ಡೈರೆಕ್ಟರ್ ಅವ್ರು ಏನೆಲ್ಲ ಹೇಳಿದ್ರು ಆ ಅಪ್ಡೇಟ್ಸ್ಗಳನ್ನು ಮಾತ್ರ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಈಗ ಮೊದಲನೇ ಬಂದುಬಿಟ್ಟು ಒಂದದ ಪಾಯಿಂಟ್ ಹೇಳ್ತಾ ಹೋಗ್ತೀನಿ. ಸೀಟ್ ನಾಟ್ ಅಲರ್ಟೆಡ್, ಅಂದರೆ ಸೀಟ್ ಇದುವರೆಗೂ ಕೂಡ ಯಾವುದೇ ರೀತಿಗೆ ಅಲರ್ಟ್ ಆಗಿಲ್ಲ ಅಂತಂದರೆ ಅವ್ರಿಗೆ ಯಾವ ರೀತಿ ಇರ್ತಂದರೆ ವರ್ಷ ಯಾವ ರೀತಿ ಇರ್ತಂದರೆ ಅವ್ರು ಫಸ್ಟ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿರ್ತಿದ್ರು. ಸುಮಾರು ಒಂದಿಷ್ಟು 400-500 ಆಪ್ಷನ್ಸ್ಗಳನ್ನು ಮಾಡಿಬಿಟ್ಟಿರ್ತಿದ್ರು. ಯಾವುದೋ ಒಂದು ಫಾರ್ ಎಕ್ಸಾಂಪಲ್ 400ನೆದ್ದು ಅಥವಾ 450ನೆದ್ದು ಸೀಟ್ ಸಿಕ್ಕಿರ್ತಿತ್ತು. ಸೊ ಸುಮ್ಮನೆ ಅವ್ರು ಏನಪ್ಪ ಅಂತಂದರೆ ಸೀಟ್ ಯಾವುದೇ ರೀತಿಯಾಗಿ ಅಲಾಟ್ಮೆಂಟ್ ಆಗದಿರೋರಿಗೆ, ಅಂದರೆ ಸೀಟ್ ಸಿಕ್ಕೋರು ಅಂದ್ರೆ ಮುಗೀತು. ಈಗ 500 ಆಪ್ಷನ್ ಎಂಟ್ರಿ ಮಾಡಿದ್ರು, 500ರಲ್ಲೂ ಕೂಡ ಯಾವುದೇ ರೀತಿ ಅಲಾಟ್ಮೆಂಟೇ ಆಗಿಲ್ಲ ಅಂತಂದರೆ ಅವರು ಡೈರೆಕ್ಟ್ ಏನಪ್ಪ ಆಗ್ತಿತ್ತು ಅಂತಂದರೆ ಅವರು ಸೆಕೆಂಡ್ ರೌಂಡ್ಗೆ ಬರ್ತಿದ್ರು. ಸೆಕೆಂಡ್ ರೌಂಡಲ್ಲೂ ಕೂಡ ಅಲ್ಲೂ ಕೂಡ ಏನಾದರೂ ಯಾವುದೇ ರೀತಿಯಾಗಿ ಸೀಟ್ ಸಿಗದೆ ಹೋಯ್ತು ಅಂತಂದರೆ ಆಟೋಮೆಟಿಕ್ಲಿ ಥರ್ಡ್ ರೌಂಡ್ಗೆ ಎಂಟರ್ ಮಾಡ್ತಿದ್ರು. ಅಂದರೆ ಇದೇ ರೀತಿ ಏನಾಗ್ತಿತ್ತು ಅಂದರೆ ಅವ್ರು ಯಾವುದೇ ರೀತಿ ಸೀಟ್ ಸಿಗದೆ ಹೋಯ್ತು ಅಂದರೆ ಡೈರೆಕ್ಟಾಗಿ ಏನಾಗ್ತಿದ್ರು ಸೆಕೆಂಡ್ ರೌಂಡ್ಗೆ ಬರ್ತಿದ್ರು. ಬಟ್ ಅವ್ರು ಇವಾಗ ಈ ಸರ್ತಿ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ಗೆ ಬರ್ತೀರ ಅಂತಂದರೆ ಇನ್ ಕೇಸ್ ಸೀಟ್ ಅಲಾಟೆಡ್ ಆಗಿಲ್ಲಪ್ಪ ಅಂತಂದರೆ ನೀವು ಒಂದು ಕೆಲಸ ಮಾಡಲೇಬೇಕು. ಇಲ್ಲಂತಂದರೆ ನಿಮ್ಗೆ ಸೆಕೆಂಡ್ ರೌಂಡ್ ಎಂಟ್ರಿ ಆಗೋಕ್ಕೆ ಬರೋಲ್ಲ. ಏನು ಮಾಡಬೇಕಪ್ಪ ಅಂತಂದರೆ ನಾವು ನೋಡಿ, ಎಲ್ಲ ಒಂದು ಸ್ಟೂಡೆಂಟ್ಗೆ ಹೇಳೋದಷ್ಟೇ, ಈ ಒಂದು ಅಗ್ರಿ ಬಟನ್ ಅಂತ ಬರ್ತದೆ. ಓಕೆ, ಎರಡನೇ ಪಾಯಿಂಟ್ ಬಂದುಬಿಟ್ಟು ಅದನ್ನೇ ಹೇಳ್ತಾರೆ ನಿಮ್ಮದು ಅಗ್ರಿ ಬಟನ್ ಅಂತಂದು. ಈ ಸರ್ತಿ ಹೊಸದಾಗಿ ಮಾಡಿದಾರ. ಯಾಕೆ ಮಾಡಿದ್ರಪ್ಪ ಅಂತಂದ್ರೆ ಈಗ ಅದೇ ಹೇಳಿದ್ನಲ್ಲ, ಈಗ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡಿಗೆ ಬರ್ತಾಯಿದ್ರು. ಸೆಕೆಂಡ್ ರೌಂಡಲ್ಲಿ ಕೂಡ ಯಾವುದೇ ರೀತಿ ಸೀಟ್ ಸಿಗದೆ ಹೋದ್ರು ಕೂಡ ಹಂಗೆ ಡೈರೆಕ್ಟ್ ಥರ್ಡ್ ರೌಂಡ್ಗೆ ಬರ್ತಿದ್ರು. ಬಟ್ ಅವ್ರಿಗೆ ಇಷ್ಟ ಇದೆಯೋ ಬಿಡಿಯೋ ಅದು ಗೊತ್ತಿಲ್ಲ. ಸುಮ್ಮನೆ ಅವಾಗ ಯಾಕಂದರೆ ಅವ್ರು ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಕೂಡ ಮಾಡಿರಲ್ಲ, ಹಾಗೆ ಸುಮ್ಮನೆ ಬರ್ತಾ ಇರ್ತಾರೆ. ಸೊ ಹುಡುಗರಿಗೆ ಇಷ್ಟ ಇದೆಯಲ್ಲ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡ್ತಾನೆ ಇಲ್ಲ ಅಂತ ಉದ್ದೇಶ ಇಟ್ಕೊಂಡು ಅಗ್ರಿ ಬಟನ್ ಅಂತ ಇರ್ತದೆ. ಆ ಒಂದು ಅಗ್ರಿ ಬಟನ್ ಏನಾದರೂ ಕ್ಲಿಕ್ ಮಾಡ್ಕೊಂಡು ಬಂತಂದರೆ ಆ ಒಂದು ಸೆಕೆಂಡ್ ರೌಂಡ್ಗೆ ಆ ಒಂದು ಸ್ಟೂಡೆಂಟ್ನ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡ್ತಾರೆ. ಆ ಒಂದು ಸ್ಟೂಡೆಂಟು ಸೆಕೆಂಡ್ ರೌಂಡಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಇನ್ ಕೇಸ್ ಆಪ್ಷನ್ ಎಂಟ್ರಿ ಚೇಂಜ್ ಬಿಡ್ತಿರೋ ಸೆಕೆಂಡ್ರಿ, ಬಟ್ ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದು ಬಂದುಬಿಟ್ಟೇನಪ್ಪ ಅಂದರೆ ಇದು ಬಂದುಬಿಟ್ಟು ಫಸ್ಟ್ನೇ ಅಪ್ಡೇಟ್, ಆಯಿತಾ. ಸೊ ಎರಡನೇದು ಬಂದುಬಿಟ್ಟು ಕಾಲೇಜಸ್ ಯಾರ್ಡ್. ಓಕೆ, ಕಾಲೇಜಸ್ ಯಾರ್ಡ್ ಮಾಡೋದು. ಓಕೆ, ಕಾಲೇಜಸ್ ಯಾರ್ಡ್ ಮಾಡ್ಲಿಕ್ಕೆ ಬರುತ್ತೆ. ನಿಮ್ಗೆ ಗೊತ್ತಿರುವಾಗೆ BMS ಸ್ಟೂಡೆಂಟ್ಗೆ ಬರ್ತದೆ. ಅಂದರೆ BMS ಹೊಸದಾಗಿ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಏನಪ್ಪ ಅಂದರೆ ನಿಮಗೆ ಬರ್ತತೆ. ಅಂದರೆ ಇನ್ ಕೇಸ್ ಕಾಲೇಜಸ್ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಬ್ರದರ್, ನಾವೇನು ಮಾಡಬೇಕು, ನೀವು ಕೂಡ ಹೊಸದಾಗಿ ಕಾಲೇಜಸ್ ಅಂತಂದರೆ ಈಗ BMSನ ಆಪ್ಷನ್ ಎಂಟ್ರಿನ ಯಾಡ್ ಮಾಡಬಹುದು. ಓಕೆ, ಅಂದರೆ BMSನ ನೀವು ಎಲ್ಲರೂ ಕೂಡ ಯಾಡ್ ಮಾಡ್ಬೋದು. ಯಾರು BMSಗೆ ಎಲಿಜಿಬಿಲಿಟಿ ಇರಬೇಕು. ಅಂದರೆ ನೀಟಲ್ಲಿ ನೀವೆಲ್ಲನೂ ಕೂಡ ಅದೆಷ್ಟು ಮಾರ್ಕ್ಸ್ ತೊಗೊಳೋದಿದೆ, ಎಲಿಜಿಬಿಲಿಟಿ ಮಾರ್ಕ್ಸ್ ಅಷ್ಟು ತೊಗೊಂಡಿತ್ತಂದರೆ ನೀವು ಆರಾಮ್ಸಾಗೆ ಕಾಲೇಜಸ್ನ ಯಾಡ್ ಮಾಡ್ಬೋದು. ಓಕೆ, ಇದು ಎರಡನೇ ಅಪ್ಡೇಟ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಮೂರನೇದು ಅಪ್ಡೇಟ್ ನೋಡಿ, ನ್ಯೂ ಕಾಲೇಜಸ್ ಅಂತಾರೆ. ಅಂದರೆ ನ್ಯೂ ಕಾಲೇಜಸ್ ಅಂತಂದರೆ ಹೇಳ್ತೀವಿ ನಾವು. ಇದು ಯಾವ ರೀತಿಯಪ್ಪ ಅಂದರೆ ನ್ಯೂ ಕಾಲೇಜಸ್ ಯಾಡ್ ಮಾಡಬೇಕು ಅಂತ. ಯಾವ ರೀತಿ ಅಂತಂದರೆ ಇನ್ ಕೇಸ್ ನೀವು ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಅಥವಾ ಚಾಯ್ಸ್ 2 ಕೊಟ್ಟಿದ್ರು ಅಥವಾ 3 ಕೊಟ್ಟಿದ್ದು ಅದು ಸಂಬಂಧಪಡಲ್ಲ. ಕೆಲವೊಂದಿಷ್ಟು ಕೋರ್ಸಸ್ಗಳು ಈಗ ಇಂಜಿನಿಯರಿಂಗೇ ತೊಗೋರಿ ಅಥವಾ KCTಲಿ ನರ್ಸಿಂಗೇ ತೊಗೋರಿ ಅಥವಾ ಯಾವುದೇ ಒಂದು KCT ನೀಟಲ್ಲಿ ಯಾವುದೇ ಒಂದು ಕಾಲೇಜ್ ತೊಗೊಂಡಿರಿ, ಫಸ್ಟ್ ರೌಂಡ್ಗೆ BMS ಬಿಟ್ಟು ಎಲ್ಲ ಒಂದು ಕೋರ್ಸಸ್ ಏನು ಮಾಡಿದ್ರಿ ಯಾಡ್ ಮಾಡಿದ್ರಿ. ಬಟ್ ಈಗ ಹೊಸದಾಗಿ ಕಾಲೇಜಸ್ ಅಂತರೂ ಏನಪ್ಪ ಅಂತಂದರೆ ಅವೇ ಈಗ ಫಸ್ಟ್ ರೌಂಡಿಗೆ ಇದ್ದಿರ್ತಕ್ಕಂಥ ಕಾಲೇಜಸ್ ಅಂದರೂ ಯಾಡ್ ಮಾಡ್ಲಿಕ್ಕೆ ಬರಲ್ಲ. ಬಟ್ ಫಸ್ಟ್ ರೌಂಡಲ್ಲಿ ಕೆಲವೊಂದಿಷ್ಟು ಕಾಲೇಜಸ್ ಕೂಡ ಸೀಟ್ ಮೆಟ್ರಿಕ್ಸ್ ಕೇಸ್ಗೆ ದೊರಕದಿರೋ ಕಾರಣ ಸೆಕೆಂಡ್ ರೌಂಡಿಗೆ ಬಂದಿರ್ತದೆ. ಅಂಥ ಕಾಲೇಜಸ್ನ ಏನು ಮಾಡ್ಬೋದು ನೀವು ಅಂತಂದರೆ ಸೆಕೆಂಡ್ ರೌಂಡ್ಗೆ ಯಾಡ್ ಮಾಡ್ಬೋದು. ಹೊಸದಾಗಿ ಕಾಲೇಜಸ್ ಅಂತಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಮೆಟ್ರಿಕ್ಸ್ ಬರದೇ ಇರೋದು ಫಸ್ಟ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಯಾಡ್ ಮಾಡ್ಲಿಕ್ಕೆ ಬಿಟ್ಟಿರಲ್ಲ. ಸೊ ಹಂಗಾಗಿ ಸೆಕೆಂಡ್ ರೌಂಡ್ಗೆ ಅವ್ರು ಸೀಟ್ ಮೆಟ್ರಿಕ್ಸ್ ಬಂದಿರ್ತದೆ. ಅಂಥ ಕಾಲೇಜಸ್ ಮಾತ್ರ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಅವರು ಮತ್ತು ಚಾಯ್ಸ್ 2 ಕೊಟ್ಟೋರಿಗೆ ಮತ್ತು 3 ಕೊಟ್ಟರು ಎಲ್ಲರೂ ಕೂಡ ಕಾಲೇಜಸ್ನ ಯಾಡ್ ಮಾಡ್ಬೋದು. ಬಟ್ ಈಗಾಗಲೇ ಈಗ ಹಿಂದೆ ಏನು ಫಸ್ಟ್ ರೌಂಡಿಗೆ ಮಾಡಿದ ಆಪ್ಷನ್ ಎಂಟ್ರಿ ಆ ಕಾಲೇಜಸ್ನು ಬರಲ್ಲ. ಓಕೆ, ಇದು ಮೂರನೇದು. ನೆಕ್ಸ್ಟ್ ಬಂದುಬಿಟ್ಟು ನಾಲ್ಕನೇದು ಬಂದುಬಿಟ್ಟು ನೋಡಿ, ಕಾಶನ್ ಡಿಪಾಸಿಟ್ ಬಗ್ಗೆ ಕೇಳ್ತಾ ಇದ್ರಿ. ಅದ್ರ ಡೈರೆಕ್ಟರ್ ಕೂಡ ನೀಟಾಗಿ ಹೇಳಿದ್ರು. ಕಾಶನ್ ಡಿಪಾಸಿಟ್ ಬಗ್ಗೆ ಕೂಡ ನಾನು ಕೂಡ ಯಾವಾಗಲೂ ಹೇಳ್ತಾ ಇದ್ದೆ ನಿಮಗೆ. ಕಾಶನ್ ಡಿಪಾಸಿಟ್ ನೋಡಿ ಯಾರೆಲ್ಲ ಕಟ್ಟಬೇಕು, ಯಾಕೆ ಕಟ್ಟಬೇಕು ಅಂತರೂ ಕೂಡ ಹೇಳಿದ್ರು ಅವರು. ಕಾಶನ್ ಡಿಪಾಸಿಟ್ 1 ಲಕ್ಷ ರೂಪಾಯಿ ಇದೆ. ನಿಮ್ಗೆ ಗೊತ್ತಿರೋ ಬಗ್ಗೆ ಅದ್ರ ಬಗ್ಗೆ ಏನೋ ಫೀಸ್ ಚೇಂಜ್ ಮಾಡಿಲ್ಲ. 1 ಲಕ್ಷ ರೂಪಾಯಿ ಇದೆ. ಅದು ಮೆಡಿಕಲ್ ಕಾಲೇಜಸ್ ಬೇಕಿದ್ರೆ ಮಾತ್ರ ಹೇಳ್ತೀನಿ ನೋಡಿ. ಮೆಡಿಕಲ್ ಕಾಲೇಜಸ್ ಬೇಕಿದ್ರೆ ಮಾತ್ರ. ಲೈಕ್ ಎಕ್ಸಾಂಪಲ್, ಈಗ ಕೆಳಗಡೆ ನಿಮ್ಗೆ ಯಾವುದಾದ್ರೂ ಸೀಟ್ ಸಿಕ್ಕಿರಲಿ. ಓಕೆ, ನೀವು ಈಗ KCTಲಿ ಇರ್ತಕ್ಕಂಥ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆಯೋ ಅಥವಾ ವೆಟರ್ನರಿ ಸಿಕ್ಕಿದೆಯೋ ಅಗ್ರಿಕಲ್ಚರ್ ಸಿಕ್ಕಿದೆಯೋ ಅದು ಮ್ಯಾಟ್ರ್ ಅಲ್ಲ. ನಿಮಗೆ ಮೆಡಿಕಲ್ ಸೀಟ್ಗೆ ಏನಾದರೂ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ನೀವು ಕಾಶನ್ ಡಿಪಾಸಿಟ್ ಕಟ್ಟಬೇಕು. ಇಲ್ಲ ನನಗೆ ಹಿಂಗೆ ಅಪ್ಪಿತಪ್ಪಿ ಹಾಕಿಬಿಟ್ಟಿದ್ದೆ ಹಂಗೆ ಸುಮ್ಮನೆ ಮೆಡಿಕಲ್ ಕಾಲೇಜಸ್ಸು, ಬಟ್ ನನಗೆ ಮೆಡಿಕಲ್ ಕಾಲೇಜ್ ಬೇಕಾಗಿಲ್ಲ,
ನನಗೆ ಬೇಕಾಗಿರೋದೇನಪ್ಪ ಅಂತಂದರೆ ಸದ್ಯಕ್ಕೆ ಈಗ ನನ್ನ ಮೇಲೆ ಇರ್ತಕ್ಕಂಥ ಅಗ್ರಿಕಲ್ಚರ್ ನನಗೆ ಸಿಕ್ಕಿದೆ, ಇನ್ನೊಂದು ಅಗ್ರಿಕಲ್ಚರ್ ಬೇಕು. ಅಥವಾ ನನಗೆ ಈಗ ಇಂಜಿನಿಯರ್ ಸಿಕ್ಕಿದೆ, ನನಗೆ ಮೇಲ್ಗಡೆ ಇಂಜಿನಿಯರಿಂಗ್ ಇದೆ, ಅದಷ್ಟೇ ಬೇಕಂತಂದರೆ ನಿಮ್ಗೆ ಮೆಡಿಕಲ್ ಸೀಟ್ ಬೇಡ ಅಂತಂದರೆ ನೀವು ಆಟೋಮೆಟಿಕ್ಲಿ ಅವೇ ಡಿಲೀಟ್ ಮಾಡ್ಕೊತಾರೆ. ನೀವು ಏನು ಕೂಡ ಮಾಡೋ ಅವಶ್ಯಕತೆ ಇಲ್ಲ, ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಮೆಡಿಕಲ್ ಸೀಟ್ ಅಂದರೆ MBBS ಸೀಟ್ಗಳು ಬೇಕಿದ್ದಂದರೆ ಮಾತ್ರ ಕಾಶನ್ ಡಿಪಾಸಿಟು 1 ಲಕ್ಷ ರೂಪಾಯಿ ಕೊಡಬೇಕು. ಅದ್ರ ತಕ್ಕನಂಗೆ ಡೀಟೇಲ್ಸಾಗಿ ಎಲ್ಲನೂ ಕೂಡ ಕೇಳಿದವ್ರು ಇನ್ನೊಂದು ಟೈಮ್ ಹೇಳ್ತಾರೆ, ಬಿಡ್ತಾರೆ ಲಿಂಕ್ ಎಲ್ಲನೂ. ಓಕೆ, ಇದು 4ನೇ ಅಪ್ಡೇಟ್ ಆಯಿತು. ನೆಕ್ಸ್ಟು 5ನೇ ಅಪ್ಡೇಟ್ ಬಂದುಬಿಟ್ಟು ಇದು ಏನಪ್ಪ ಅಂದರೆ ವರ್ಚುವಲ್ ವೇಕೆನ್ಸಿ ಅಂತ ಮಾಡಿದರು. ವರ್ಚುವಲ್ ವೇಕೆನ್ಸಿ, ಓಕೆ, ವರ್ಚುವಲ್ ವೇಕೆನ್ಸಿ ಬಗ್ಗೆ ಹೇಳ್ತೀನಿ ನೋಡಿ. ಇದು ಯಾಕೆ ವರ್ಚುವಲ್ ವೇಕೆನ್ಸಿ ಮಾಡಿದ್ರು ಅಂತಂದರೆ, ಈ ವರ್ಚುವಲ್ ವೇಕೆನ್ಸಿ ಅನ್ನೋದು ಓನ್ಲಿ ಯಾರಿಗೆ ಮಾಡ್ತಿದ್ದಾರೆ ಅಂತಂದರೆ ಮೆಡಿಕಲ್ಲು ಮತ್ತು ಡೆಂಟಲ್ ಸ್ಟೂಡೆಂಟ್ಗೆ ಮಾಡ್ತಿದ್ದಾರೆ. ಯಾಕಂದರೆ ಸ್ವಲ್ಪ ಅವೇರ್ನೆಸ್ ಇರಲಿ ಈ ಒಂದು ಕೋರ್ಸ್ಗಳಿಗೆ ಅಂತಂದು ಮಾಡಿದ್ದಾರೆ. ಮೀನ್ಸ್ ಯಾವ ರೀತಿ ಅಂತಂದರೆ, ನೀವು ಎಲ್ಲನೂ ಕೂಡ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗಿದ್ದೀರಾ, ಚಾಯ್ಸ್ 2 ಕೂಡ ಒಂದು ಹೋಲ್ಡ್ ಇಟ್ಕೊಂಡು ಬಂದಿದ್ದೀರಾ, ಚಾಯ್ಸ್ 3 ಕೂಡ ಒಂದು ಇಷ್ಟ ಇಲ್ಲ ಅಂತ ಬಂದಿದ್ದೀರಾ, ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಕೂಡ ಆಗಿದ್ದೀರಾ. ಬಟ್ ಯಾರೆಲ್ಲ ಚಾಯ್ಸ್ 2 ಅಂದರೆ ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ಮೇಲ್ಗಡೆ ಇರ್ತಕ್ಕಂಥ ಕಾಲೇಜಸ್ಗೆ ವೇಟ್ ಮಾಡ್ತಿದ್ದಾರೆ, ಓಕೆ, ಅಂದರೆ ಅಂಥ ಒಂದು ಸ್ಟೂಡೆಂಟಿಗೆ ಒಂದು ಲಿಸ್ಟ್ ಅನ್ನೋದು ಬೇಕನ್ನೋಕೆ ಏನು ಮಾಡ್ತಿದ್ದಾರೆ ಅಂತಂದರೆ ಮೆಡಿಕಲ್ಲು ಮತ್ತು ಡೆಂಟಲ್ ಸ್ಟೂಡೆಂಟ್ಗೆ ಮಾತ್ರ ಏನು ಮಾಡ್ತಿದ್ದಾರೆ ಅಂತಂದರೆ ಚಾಯ್ಸ್ 2 ಕೊಟ್ಟವ್ರಿಗೆ ವರ್ಚುವಲ್ ವೇಕೆನ್ಸಿ ಅಂದರೆ ಆ ಥರ ಮಾಡಿಬಿಟ್ಟು ಚಾಯ್ಸ್ 2 ಕೊಟ್ಟವ್ರಿಗೆ ಅಷ್ಟೇ ಒಂದು ಲಿಸ್ಟ್ನ ಬಿಡ್ತಾ ಇದ್ದಾರೆ. ಸೊ ಇದು ನೋಡ್ಕೊಂಡು ಏನಾಗ್ತದೆ ಅಂತಂದರೆ ಬೇರೆ ಬೇರೆ ಕೋರ್ಸಸ್ಗಳು ಮೀನ್ಸ್ ಇಂಜಿನಿಯರಿಂಗ್ ಮಾಡೋರಿಗೆ ಆಯಿತು, ಮತ್ತು ಈಗ ಆಳೆ ಅಗ್ರಿಕಲ್ಚರ್ ವೆಟರ್ನರಿ ಕೂಡ ಮಾಡಿರ್ತೀರಿ. ಸೊ ಈಗ ಆಳೆ ವೇಟ್ ಮಾಡ್ಕೊಂಡು ಕೂತಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ ಸೀಟ್ ಸಿಗುತ್ತೆ, ಸೊ ನಮ್ಗೆ ಇದು ಸೀಟ್ ಸಿಗಲ್ಲ ಅಂತ ಒಂದು ಐಡಿಯಾ ಬರ್ತದೆ. ಆ್ಯಂಡ್ ನಿಮ್ಗೆ ನೀವು ರೀಅರೇಂಜು ಮತ್ತು ಮಾಡಿಫೈ ಮಾಡಲಿಕ್ಕೂ ಕೂಡ ಒಂದು ಐಡಿಯಾ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಏನಪ್ಪ ಅಂದರೆ ವರ್ಚುವಲ್ ವೇಕೆನ್ಸಿ ಅಂತ ಮಾಡಿದ್ರೆ. ಸೊ ಇದು ನಿಮ್ಮ ಒಂದು ಆಪ್ಷನ್ ಎಂಟ್ರಿಗೆ ಹೆಲ್ಪ್ ಆಗೋ ರೀತಿ ಮಾಡಿದರೆ, ಮತ್ತು ಯಾವುದೇ ರೀತಿ ನಿಮಗೆ ಅಂದರೆ ಸೀಟ್ ಸಿಕ್ಕೇ ಬಿಡುತ್ತಾ ಆ ರೀತಿ ಅಲ್ಲ, ಜಸ್ಟ್ ನಿಮ್ಗೆ ಒಂದು ಐಡಿಯಾ ಬರಲಿ ಅಂತ ಒಂದು ಉದ್ದೇಶ ಮಾಡಿದ್ರೆ. ಸೊ ಒಳ್ಳೆ ಇನಿಷಿಯೇಟಿವ್ ಇದು ಕೂಡ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 6ನೇದ್ದು ಈ ಸರ್ತಿ ಮಾಕ್ ರಿಸಲ್ಟ್ ಅಂತ. ಅಂದರೆ ಮಾಕ್ ರಿಸಲ್ಟ್ ನೋಡಿ, ನಮಗೆ ವರ್ಷ ಯಾವ ರೀತಿ ಅಂತಂದರೆ ಫಸ್ಟ್ ರೌಂಡ್ಗಿಂತಲೂ ಮುಂಚೆಗೆ ಏನಂತಂದರೆ ಒಂದು ಮಾಕ್ ರಿಸಲ್ಟ್ ಅಂತ ಬಂದಿತ್ತು. ಅಂದರೆ ನಿಮ್ಗೆ ಗಾಳೆ ಮಾಕ್ ರಿಸಲ್ಟ್ ಅಂತ ಬಂದಿತ್ತಲ್ವಾ. ಸೊ ಇದು ಅಷ್ಟೇ ಫಸ್ಟ್ ರೌಂಡ್ಗೆ ಅಷ್ಟೇ ಬರ್ತಿತ್ತು. ಬಟ್ ಈ ಸರ್ತಿ ಏನು ಮಾಡಿದ್ದಾರೆ, ಮಾಕ್ ರಿಸಲ್ಟ್ ಅಂತಂದು ಈ ಸೆಕೆಂಡ್ ರೌಂಡು ಕೂಡ ಮಾಡ್ತಿದ್ದಾರೆ. ಉದ್ದೇಶ ಇದೆ. ಓಕೆ, ಯಾಕೆ ಅಂತಂದರೆ ನಿಮ್ಗೆ ಮಾಕ್ ರಿಸಲ್ಟ್ ಆದ ನಂತರ ಮತ್ತೇನಾದರೂ ಸೆಕೆಂಡ್ ಅಂದರೆ ಮಾಕ್ ರಿಸಲ್ಟ್ ಆದ ತಕ್ಷಣ ನಿಮ್ಗೆ ಏನಾದರೂ ವಾಪಸ್ ನಿಮಗೆ ರೀಅರೇಂಜ್ ಮಾಡಲಿಕ್ಕೆ ಅಥವಾ ಎಡಿಟ್ ಮಾಡಲಿಕ್ಕೆ ಎಲ್ಲನೂ ಕೂಡ ಬಿಡ್ತಾಯಿದ್ರು. ಬಟ್ ಈ ಸರ್ತಿ ಸೆಕೆಂಡ್ ರೌಂಡ್ಗೆ ಮಾಕ್ ರಿಸಲ್ಟ್ ಬಂದ ತಕ್ಷಣ ಅಂದರೆ ನಾವು ಪ್ರೊವಿಷನಲ್ ಅಂತ ಏನು ಕರಿತಿದ್ದು, ಈ ಸರ್ತಿ ಮಾಕ್ ಅಂತ ಅಂದ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದು ನಾನು ಅಷ್ಟೇ. ಈಗ ಇದು ಮಾಕ್ ರಿಸಲ್ಟ್ ಬಂದಾದ ತಕ್ಷಣ ಯಾವುದೇ ರೀತಿ ರೀಅರೇಂಜ್ ಮಾಡಲಿಕ್ಕೆ ಬರಲ್ಲ. ಈ ಮಾಕ್ ರಿಸಲ್ಟ್ ಸೆಕೆಂಡ್ ರೌಂಡ್ದು ಅವರು ಹೇಳ್ತಿದ್ದಾರೆ 99.99 ಅದೇ ಇರ್ತದೆ. ಚೇಂಜಸ್ ಆಗುತ್ತೆ. ಯಾವಾಗ ಆಗುತ್ತೆ ಅಂತಂದರೆ ಅದೇ 7 ಅಪ್ಡೇಟ್ ನೋಡಿ, ಎಲ್ಲೇ ಇರ್ತದೆ, ಏನು ಹೇಳೋಕ್ಕೋಗಲ್ಲ. ಇಲ್ಲೇ ತೋರಿಸ್ತೀನಿ ಸ್ಕ್ರೀನಲ್ಲೇ ಇರಲಿಲ್ಲ. 6ನೇದು 7 ಏನು ಕಾಣಿಸ್ತಿದೆ ನೋಡಿ, ಕ್ವಿಟ್ ಬಟನ್ ಅಂತಂದು ಕೊಟ್ಟಿದ್ದಾರೆ ಈ ಸರ್ತಿ. ಅಂದರೆ ಕ್ವಿಟ್ ಆಪ್ಷನ್ ಅಂತ ಕೊಡ್ತಿದ್ದಾರೆ ಈ ಸರ್ತಿ. ಯಾರಿಗೆ ಕೊಡ್ತಾರಪ್ಪ ಕ್ವಿಟ್ ಆಪ್ಷನ್ಸ್? ಈಗ ಮಾಕ್ ರಿಸಲ್ಟಲ್ಲಿ ಏನಪ್ಪ ಅಂದರೆ ನಿಮ್ಗೆ ಒಂದು ಅಲಾಟ್ಮೆಂಟ್ ಆಗಿಬಿಟ್ಟಿದೆ ನಿಮಗೆ. ಓಕೆ, ಬಟ್ ಇನ್ನೂ ಕೂಡ ಫೈನಲ್ ರಿಸಲ್ಟ್ ಬಂದಿಲ್ಲ. ಸೊ ನೀವು ಏನು ಮಾಡ್ತಿದ್ರೆ ಫೈನಲ್ ರಿಸಲ್ಟ್ ಬಿಡೋಕ್ಕೂ ಹೋಗಲ್ಲ. ಅವ್ರು ಕೇಳಿದ್ರು ಏನು ಮಾಡ್ತಾರೆ, MCC ಅವ್ರದ್ದು ರಿಸಲ್ಟ್ ಫೈನಲ್ ರಿಸಲ್ಟ್ ಬರುತ್ತೆ. ಸೊ ನಿಮ್ಗೆ ಇವಾಗ ಒಂದು ಐಡಿಯಾ ಸಿಕ್ತು. ಒಂದೇನಪ್ಪ ಅಂದ್ರೆ ನಾನು MCCಗೆ ಹೋಗ್ತೀರಾ, ಇಲ್ಲಪ್ಪ ಅಂತಂದ್ರೆ ನಮ್ಮ ಕೈದಲ್ಲೇ ಇರ್ತೀರ. ಇಲ್ಲಿ ನೀವೇನಪ್ಪ ಅಂದ್ರೆ ಐಡಿಯಾ ಬಂದುಬಿಡುತ್ತೆ ನಿಮಗೆ. ಒಂದೇನಪ್ಪ ಅಂದರೆ MCCಗೆ ಹೋಗ್ಬೇಕಾ, ಇಲ್ಲ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕೇದಲ್ಲಿ ಇಲ್ಲಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ಇಲ್ಲಿ ಅಡ್ಮಿಷನ್ ಆಗಬೇಕಾ. ಸೊ ನಿಮ್ಗೇನಪ್ಪ MCCಯಲ್ಲಿ ಹೋಗಿ ಅಟೆಂಡ್ ಆಗ್ತೀರಾ ಅಂತಂದರೆ ನಮ್ಮ ಕೇದಲ್ಲಿ ಮಾಕ್ ರಿಸಲ್ಟ್ ಆದ ನಂತರ ಒಂದು ಕ್ವಿಟ್ ಆಪ್ಷನ್ಸನ್ನು ಕೊಡ್ತಾರೆ. ನೀವು ಕ್ವಿಟ್ ಆಗಿ ಆರಾಮಾಗಿ ಏನು ಮಾಡ್ಬೋದು, MCCಲಿ ಹೋಗಿ ಅಡ್ಮಿಷನ್ ಆಗ್ಬೋದು. ಯಾಕೆ ಕ್ವಿಟ್ ಆಪ್ಷನ್ ಅಂತ ಕೊಟ್ರು ಅಂತಂದರೆ, ನಿಮ್ಗೆ ಯಾವುದೇ ರೀತಿಯಾಗಿ ಇಲ್ಲಿ ಕ್ವಿಟ್ ಬಟನ್ ಕೊಟ್ಟರೆ ಅಂತಂದರೆ ನಿಮ್ಗೆ ಈಗಾಗಲೇ ದುಡ್ಡು ಕಟ್ಟಿರ್ತಕ್ಕಂಥ ಈ ಕಾಶನ್ ಡಿಪಾಸಿಟ್ ಆಗಿರ್ಬೋದು, ಅಥವಾ ಕೆಲವೊಂದಷ್ಟು ವಿದ್ಯಾರ್ಥಿಗಳು 12 ಲಕ್ಷ ದುಡ್ಡು ಕಟ್ಟಿ ಬಂದಿದ್ರು, ಹೌದಾಯಿತು, ವಾಪಸ್ ಎಲ್ಲ ಅಮೌಂಟ್ನು ಕೂಡ ನಿಮಗೆ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ, ಇನ್ ಕೇಸ್ ಎಲ್ಲಾದರೂ ಒಂದು ಅಡ್ಮಿಷನ್ ಆಗಿರಬೇಕು ಅಂದರೆ ಅಡ್ಮಿಷನ್ಗೆ ಅಟೆಂಡ್ ಆಗಿ ಸೀಟ್ ಸಿಕ್ಕಿರಬೇಕು, ಅಲ್ಲೋಗಿ ಅಡ್ಮಿಷನ್ ಆಗಿರ್ಬೇಕು ನೀವು. ಮೀನ್ಸ್ ಅರ್ಥ ಮಾಡ್ಕೊರಿ. ಈಗ ಯಾವ ರೀತಿ ಆಗುತ್ತೆ ನೋಡಿ, ಈಗ MCCಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಸ್ಟೇಟಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅಲ್ಲಿ ಯಾವುದೋ ಒಂದು ಸೀಟ್ ಸಿಕ್ತು. ಓಕೆ, ಸೀಟ್ ಸಿಕ್ಕಾದ ತಕ್ಷಣ ಏನು ಮಾಡ್ತೀರಾ, ಅಲ್ಲೋಗಿ ಅಡ್ಮಿಷನ್ನು ಮಾಡ್ಕೊತೀರ ಅನ್ನೋದಾಯ್ತು ಅಂದರೆ ನೀವು ಕ್ವಿಟ್ ಆಪ್ಷನ್ಸ್ ಕೊಡಬೇಕಾಗ್ತದ. ಹಂಗಿದ್ರೆ ಮಾತ್ರ ನಿಮ್ಗೆ ಯಾವುದೇ ರೀತಿಯಾಗಿ ಪೆನಾಲ್ಟಿ ಕಟ್ಟಲ್ಲ. ಇಲ್ಲ ನೀವು ಸುಮ್ಮನೆ ಕಾಟಾಚಾರಕ್ಕೆ ಕ್ವಿಟ್ ಆಪ್ಷನ್ ಅಂತ ಕೊಟ್ಬಿಟ್ರಿ, ನೀವು ಹಂಗೆ ಬಿಟ್ಟು ಎಲ್ಲಾದರೂ ಮ್ಯಾನೇಜ್ಮೆಂಟ್ ಸೀಟ್ ಅಡ್ಮಿಷನ್ ಮಾಡ್ಕೊತೀನಿ ಅಂತಂತಂದರೆ ಅವರು ಹೇಳಿದಾರೆ ನೋಡ್ರಿ, ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳತ್ತಂತ ಕೂಡ ಹೇಳಿದ್ರೆ. ಮೀನ್ಸ್ ಯಾವುದೇ ರೀತಿಗೆ ನೀವೇನು ಮ್ಯಾನೇಜ್ಮೆಂಟ್ ಸೀಟ್ ಹೋಗಿ ಅಡ್ಮಿಷನ್ ಆದರೂ ಕೂಡ ಎಲ್ಲಾದರೂ ಹೋಗಿರಿ ನೀವು, ಕಡೆಯಿಂದ ಎಲ್ಲ ಕೂಡ ಡೀಟೇಲ್ಸ್ ಇದ್ದೇ ಇರುತ್ತೆ ನಿಮ್ಮದು ಮುಂದೆನೂ ಕೂಡ ಅಲ್ಲಿ ಹೋಲ್ಡ್ ಇಟ್ಕೊತಾರೆ ಸೀಟು. ನಿಮ್ದು ಯಾವುದೇ ರೀತಿ ಮುಂದೆ ಭಾಳ ತೊಂದರೆ ಪಡ್ತೀರಾ. ಸೊ ಹಂಗಾಗಿ ಕ್ವಿಟ್ ಆಪ್ಷನ್ಸ್ ಯಾರು ಕೊಡಬೇಕು, ಇನ್ ಕೇಸ್ ಬೇರೆ ಎಲ್ಲಾದರೂ ಹೋಗಿಬಿಟ್ಟು ಅಡ್ಮಿಷನ್ ಮಾಡ್ಕೊತೀನಿ ಅಂತಂದರೆ ನಮ್ಮ ಕೇದಲ್ಲಿ ಮಾಕ್ ರಿಸಲ್ಟ್ ಬಂದು ಆದ ನಂತರ ಕ್ವಿಟ್ ಆಪ್ಷನ್ ಎನೇಬಲ್ ಮಾಡ್ತಾರೆ, ಕ್ವಿಟ್ ಕೊಟ್ಬಿಟ್ಟು ಹೋಗಬೇಕು. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಮಾಡ್ತಿದ್ದಾರೆ ಇಷ್ಟೆಲ್ಲನೂ ಕೂಡ ಕೊನೆದಾಗ ಹೇಳ್ತೇನೆ ಇದನ್ನೆಲ್ಲನೂ ಕೂಡ. ಓಕೆ, ಸೊ ಅಂದರೆ ನಿಮ್ಗೆ ಯಾಕೆಪ್ಪ ಇದನ್ನ ಕ್ವಿಟ್ ಆಪ್ಷನ್ಸ್ ಕೊಡಬೇಕು ಅಂತಂದರೆ, ಹುಡುಗರನ್ನ ಏನಂದರೆ ಬೇರೆ ಕಡೆ ಆದರೂ ಹೋಗ್ತಾರೆ, ನೀವು ಸುಮ್ಮನೆ ಪಾರ್ಟಿಸಿಪೇಟ್ ಮಾಡ್ತಾ ಹೋಗ್ತೀರಿ. ನಿಮ್ಮ ಅದು ಒಂದು ಕಡೆ ಆದರೂ ಸೀಟ್ ಸಿಗಲಿ ಅಂದರೆ MCC ಅಲ್ಲಿ ಸೀಟ್ ಸಿಕ್ಕಿದೆ, ಅಲ್ಲಾದರೂ ಒಂದು ಕಡೆ ಹೋಗಬೇಕು, ಅಥವಾ ಕೇದೆಲ್ಲ ಒಂದು ಕಡೆ ಆದರೂ ಇರಬೇಕು. ಎರಡರಲ್ಲಿ ಒಂದು ಕಡೆ ಇರಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಸರಿ, 7 ಆಪ್ಷನ್ಸು ಗೊತ್ತಾಯಿತು, ಕ್ವಿಟ್ ಆಪ್ಷನ್ಸ್. ನೆಕ್ಸ್ಟ್ ಬಂದುಬಿಟ್ಟು ಅಪ್ಗ್ರೇಡಿಂಗ್ ಅಂತ. ಅಪ್ಗ್ರೇಡಿಂಗಲ್ಲೂ ಕೂಡ ಈ ಸರ್ತಿ ಅಂದರೆ ಅಪ್ಗ್ರೇಡಿಂಗ್ ಮೀನ್ಸ್ ಈ ಸರ್ತಿ ಚಾಯ್ಸ್ ಎಂಟ್ರಿನ ಅಂತಿದ್ವು. ಅಂತಂದರೆ ಚಾಯ್ಸ್ 2 ಕೊಟ್ಬಿಟ್ಟು 3 ಕೊಟ್ಟು ಏನು ಮಾಡಿದ್ದಾರೆ, ಒಂದಿಷ್ಟು ಹುಡುಗರು ಸೆಕೆಂಡ್ ರೌಂಡ್ಗೆ ಬಂದಿದ್ದಾರೆ. ಬಟ್ ಈಗ
ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಬರುವಂಥ ಎಲ್ಲ ಚಾಯ್ಸ್ ಎಂಟ್ರಿ ಇದು. ಬಟ್ ಈಗ ಸೆಕೆಂಡ್ ರೌಂಡ್ಲಿದ್ದ ಹಿಡಿದುಬಿಟ್ಟು ಥರ್ಡ್ ರೌಂಡ್ಗೆ ಬರ್ತೀನಿ ಅಂತಂದರೆ ಈ ಸರ್ತಿ ಚಾಯ್ಸು 1 ಇದೆ. ಓಕೆ, 1 ಇರ್ತದೆ ಮತ್ತು 4 ಇರ್ತದೆ. ಚಾಯ್ಸ್ 1 ಆ್ಯಂಡ್ 4 ನಿಮ್ಗೆ ಗೊತ್ತದೆ. ಚಾಯ್ಸ್ 1 ಆ್ಯಂಡ್ 4 ಅಂದರೆ ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಆಗಬೇಕು, ಚಾಯ್ಸ್ 4 ಅಂತಂದರೆ ಕೆಯಿಂದ ಎಕ್ಸಿಟ್ ಆದಂಗೆ. 2, 3 ಎಲ್ಲೂ ಆಯಿತು, ಈ ಸರ್ತಿ 2, 3 ಇಲ್ಲ. ಯಾಕೆ ಈ ಥರ ಮಾಡಿದರು ನೋಡಿ. ಏನಾಗುತ್ತೆ ಅಂತಂದರೆ ಸುಮ್ಮನೆ ಏನಾಗುತ್ತೆ ನಿಮಗೆ ಸೀಟ್ ಸಿಗುತ್ತೇನೋ ಅನ್ಕೊಂತ ಏನು ಮಾಡ್ತಿದ್ರು ಅಂತಂದ್ರೆ ನೀವು ಜಸ್ಟ್ ಏನು ಮಾಡ್ತಿದ್ರೆ ಎಂಟ್ರಿ ಹಾಕ್ಕೊಂತ ಬರ್ತಿದ್ರ. ಬಟ್ ಅಲ್ಲಿ ಯಾವುದೇ ರೀತಿಯಾಗಿ ಏನಾಗ್ತಿದೆ ನಿಮಗೆ ಸೀಟ್ ಅದೇ ಸಿಗ್ತದೆ ಅಂತಂದ್ರೆ ಸುಮ್ಮನೆ ಯಾಕೆ ನಿಮ್ಗೆ ಇಟ್ಕೋಬೇಕು ಅವರು. ಸೊ ಹಂಗಾಗಿ ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಹಾಕೊಂಬಿಡಿ. ಸೊ ಅಂದರೆ ಕೆಲವೊಂದಿಷ್ಟು ಹುಡುಗರಿಗೆ ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇನ್ನೂ ಕೂಡ ಬೆಟರ್ ಕಾಲೇಜ್ ಸಿಗುತ್ತಾ ಇತ್ತೇನೋ ಅಂತಂದರೆ ನಮಗೆ ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಓಕೆ, ಚಾಯ್ಸ್ 4 ಕೊಟ್ಟರೆ ಎಕ್ಸಿಟ್ ಓಕೆ, ಬಟ್ ನನಗೆ ಇನ್ನೂ ಕೂಡ ಬೆಟರ್ ಕಾಲೇಜ್ ಸಿಗ್ತಿತ್ತೇನೋ ಅಂತ ನಿಮ್ಗೆ ಅನಿಸಿದರೆ ಅಂಥ ಒಂದು ಸ್ಟೂಡೆಂಟ್ ಕೂಡ ಇದೆ. ಅದೇ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ 9ನೇದು ನೋಡಿ. 9ನೇದು ಏನಂತಂದರೆ ಅಡ್ಮಿಷನ್ ಅಂದರೆ ಆಫ್ಟರ್ ಅಡ್ಮಿಷನ್ ಅಂತಂದು. ಆಫ್ಟರ್ ಅಡ್ಮಿಷನ್ ಏನಂತ ಹೇಳಿದಾರೆ ನೋಡ್ರಿ. ಸೊ ನಿಮ್ಗೆ ಯಾವುದೋ ಒಂದು ಈಗ ಅವ್ರದ್ದು ಎಕ್ಸಾಂಪಲ್ ಕೇದವ್ರದ್ದು ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಧಾರವಾಡದಲ್ಲಿ ಯಾವುದಾದ್ರೂ ಒಂದು ಸೀಟ್ ಸಿಕ್ಕಿದೆ. ಈಗ ಧಾರವಾಡದಲ್ಲಿ ಸೀಟ್ ಸಿಕ್ಕಿದೆ, ಯಾವುದೋ ಒಂದು ಅಗ್ರಿಕಲ್ಚರ್ ಸಿಕ್ಕಿದೆ ಸೀಟು. ಓಕೆ, ಸೊ ನಿಮ್ಗೆ ಏನಪ್ಪ ಅಂದರೆ ಮೇಲ್ಗಡೆ ಆಪ್ಷನ್ಸು ಅಂದರೆ ಈಗ ಒಂದು 8ನೇ ಕಾಲೇಜ್ ಸಿಕ್ಕಿದೆ ನಿಮಗೆ. ಬಟ್ 7, 6 ಎಲ್ಲ ಏನಿದಾವೆ ಅಂತಂದರೆ ನಿಮಗೆ ವೆಟರ್ನರಿ ಸೀಟ್ಗಳಿದ್ದಾವೆ, ಬೆಂಗಳೂರಲ್ಲಿದೆ. ಓಕೆ, ನೀವೇನು ಮಾಡ್ಬೇಕಂತಂದ್ರೆ ಈಗ ಸೆಕೆಂಡ್ ರೌಂಡ್ ಸೀಟ್ ಸಿಕ್ಕಿದೆ, ಅಡ್ಮಿಷನ್ ಆಗಲೇಬೇಕು, ಧಾರವಾಡದಲ್ಲಿ ಹೋಗಿ ಅಡ್ಮಿಷನ್ ಆಗ್ತಾರೆ. ಓಕೆ, ನೆಕ್ಸ್ಟ್ ನೀವು ಥರ್ಡ್ ರೌಂಡಿಗೆ ಹೋಗ್ತಾನೆ ಅನ್ನೋದು ಅಂತಂದರೆ ನಿಮಗೆ ಮೇಲ್ಗಡೆ ಇರತಕ್ಕಂಥ ಆಪ್ಷನ್ಸ್ಗಳಲ್ಲಿ ಯಾವುದಾದ್ರೂ ಅಂದರೆ ಬೆಂಗಳೂರು ಅಂತ ಹೇಳಿದೆ ನಾನು ವೆಟರ್ನರಿ ಅದೇನಾದ್ರೂ ಸೀಟ್ ಬೇಕಿತ್ತಂತಂದರೆ ಅಪ್ಗ್ರೇಡಿಂಗ್ ಆಪ್ಷನ್ಸ್ ಕೊಡ್ತಾರೆ. ಅಂದರೆ ಅಡ್ಮಿಷನ್ ಆದ ನಂತರ ಬೇಕಿತ್ತಂತಂದರೆ ಕೊಡ್ತಾರೆ. ಅದು ಹೇಳಿದ್ರೆ ಅಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಕೆಲವೊಂದಿಷ್ಟು ಹುಡುಗರು ಹೇಳ್ತಾರೆ ಹೋಗ್ತೀರ ಅನ್ನೋಂಗಿತ್ತಂದರೆ ಮಾತ್ರ. ಕೆಲವೊಂದಿಷ್ಟು ಹುಡುಗರು ಏನಂತಂದರೆ ಅಷ್ಟೊತ್ತಿಗೆ ಆಳೆ ಸಾಕಾಗಿಬಿಟ್ಟಿರ್ತದೆ ಹುಡುಗರಿಗೆ, ಬೇಡ ಬಿಡ್ರಪ್ಪ ಅಲ್ಲಿ ಇಷ್ಟಿಗೆ ಸ್ಯಾಟಿಸ್ಫೈ ಆಗೋಣ ಅಂತಂದು ಹೋಗ್ತೀರ ಅನ್ನೋಗಿತ್ತಂದರೆ ಮಾತ್ರ ವಾಪಸ್ ನೀವು ಈ ಸರ್ತಿ ಕೀಗೆ ಬಂದು ಹೇಳ್ತಾರೋ ಅಥವಾ ಆನ್ಲೈನಾಗ ಕೊಡ್ತಾರೋ ಗೊತ್ತಿಲ್ಲ. ಬಟ್ ಥರ್ಡ್ ರೌಂಡಿಗೆ ವಾಪಸ್ ಅಪ್ಗ್ರೇಡಿಂಗ್ ಕೊಡ್ತಾರಂತೆ ಮೇಲ್ಗಡೆ ಆಪ್ಷನ್ಸ್ಗಳನ್ನ ಮಾತ್ರ. ಮತ್ತು ಕೆಳಗಡೆ ಇದು ಬರಲ್ಲ. ಮತ್ತು ಕೆಳಗಡೆ ಏನೋ ಒಂದು ಆಪ್ಷನ್ ಇತ್ತು ಮೇಲ್ಗಡೆ ತಂದು ಹಾಕ್ತೀನಿ ಹಂಗೆ ಬರಲ್ಲ. ಮೇಲ್ಗಡೆ ಇರತಕ್ಕಂಥ ಮೇಲ್ಗಡೆ ಅಂದರೆ ಕಂಪ್ಲೀಟಾಗಿ ಚಾಯ್ಸ್ 3 ಅನ್ನೋದು ಇಲ್ಲೇ ಇಲ್ಲ ಅಂತ ಅನ್ಕೊಂಬಿಡಿ. ಸದ್ಯಕ್ಕೆ ಚಾಯ್ಸ್ 2 ಇದೆ, ಅದು ಅಡ್ಮಿಷನ್ ಆದ ನಂತರ ಕೊಡ್ತೀನಿ ಅಂತ ಹೇಳಿದ್ರೆ. ಸೊ ಮತ್ತೆ ಕನ್ಫ್ಯೂಷನ್ ನಿಮಗೆ, ನಾವೆಲ್ಲ ಅಡ್ಮಿಷನ್ ಆಗಿಬಿಟ್ಟಿರ್ತೀವಿ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಕೇದವ್ರು ಹೇಳಿದಾರೆ ರಿಕ್ವೆಸ್ಟ್ ಮಾಡ್ಕೊಂತಾರಂತ ಎಲ್ಲ ಕೊಡೋ ಕಾಲೇಜಸ್ಗೆ. ಇನ್ ಕೇಸ್ ಅಪ್ಗ್ರೇಡಿಂಗ್ ಹೋದಾಗ ಬೇರೆ ಕಾಲೇಜ್ ಯಾವುದಾದ್ರೂ ಸಿಕ್ತಂದರೆ ಕಾಲೇಜವರು ಡಾಕ್ಯುಮೆಂಟ್ಸ್ ಕೊಡ್ತಾರೆ, ವರಿ ಮಾಡ್ಕೋಬೇಡಿ. ಈಗಾಳೆ ಫೀಸ್ ಎಲ್ಲ ಕಟ್ಟಿರ್ತೀವಿ ಬರ್ದಾರೆ, ಮತ್ತೆ ದುಡ್ಡು ಪೇ ಮಾಡೋ ಅವಶ್ಯಕತೆ ಇರಲ್ಲ, ಅದೇ ಫೀಸ್ ಅದಕ್ಕೆ ಕನ್ವರ್ಟ್ ಆಗ್ತದೆ. ಇನ್ ಕೇಸ್ ಎಕ್ಸ್ಟ್ರಾ ಅಮೌಂಟ್ ಇತ್ತಂದರೆ ಲೈಕ್ ಎಕ್ಸಾಂಪಲ್ ನಿಮಗೆ ಒಂದು ಎಕ್ಸಾಂಪಲ್ಗೆ ಹೇಳ್ತೀನಿ. ಈಗ 1 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಯಾವುದೋ ಒಂದು ಪ್ರೈವೇಟ್ ಕಾಲೇಜ್ ಸಿಕ್ಕಿತ್ತು. ಈಗ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗೋ ಅಪ್ಗ್ರೇಡಿಂಗಲ್ಲಿ ಬಂದುಬಿಟ್ಟು ಏನು ಮಾಡಿದ್ರೆ ಗೌರ್ಮೆಂಟ್ ಸೀಟ್ ಸಿಕ್ತಂತಂದ್ರೆ ಏನಾಗ್ತದೆ ಫೀಸ್ ಅದನ್ನ ರೀಫಂಡ್ ಆಗ್ತದೆ, ವರಿ ಮಾಡ್ಕೊಬೇಡಿ, ರಿಮೈನಿಂಗ್ ಅಮೌಂಟ್ ವಾಪಸ್ ಬರುತ್ತೆ. ಇದು ಯಾವುದು 9ನೇದು. ನೆಕ್ಸ್ಟ್ ಬಂದುಬಿಟ್ಟು ಡಿ ಕ್ಯಾಟಗರೈಸೇಷನ್ ಅಂತ ಹೇಳಿದ್ರು. ಅದು ಅಂದರೆ ಡಿ ಕ್ಯಾಟಗರೈಸೇಷನು ಇದು ವರ್ಷನೂ ಕೂಡ ಇದ್ದಿದ್ದೇ. ಇದು ಫಸ್ಟ್ ರೌಂಡ್ ಮಾತ್ರ ಎಲ್ಲ ಅಂತಂದ್ರೆ ಕರೆಕ್ಟಾಗಿ ಸ್ಮೂತಾಗಿ ನಡೀತದೆ. ಬಟ್ ಸೆಕೆಂಡ್ ರೌಂಡ್ ಇಲ್ಲಿ ಏನಂತಂದರೆ ಎಲ್ಲ ಹುಡುಗರು ಕೂಡ ಮಿಕ್ಸ್ ಆಗ್ತಾರೆ, ಯಾಕಂದ್ರೆ ಅಡ್ಮಿಷನ್ ಆಗಿಬಿಟ್ಟಿರ್ತದೆ. ಸೊ ಹಂಗಾಗಿ ಇಲ್ಲಿ ಏನಪ್ಪ ಆಗ್ತದೆ ಅಂದರೆ ಡಿ ಕ್ಯಾಟಗರೈಸೇಷನ್ ಒಳಗಡೆ ಸೀಟ್ ಆಗ್ತದೆ. ಲೈಕ್ ಒಂದು ಅವ್ರ ಎಕ್ಸಾಂಪಲ್ ಅವ್ರು ಕೊಟ್ಟಿರೋದು ಹೇಳ್ತೀನಿ. ಈಗ ಒಂದು 100 ಸೀಟ್ ಇದಾವೆ ಒಂದು ಕಾಲೇಜ್ ಒಳಗಡೆ ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಹುಡುಗರು. ಅಂದರೆ SC ST 2B 2A 3B ಎಲ್ಲ ಹುಡುಗರು ಮಾಡಿರ್ತಾರೆ. ಬಟ್ ಇದು 2A ಕ್ಯಾಟಗರಿ ಅವ್ರಿಗೆ ಈ ಒಂದು ಕಾಲೇಜಲ್ಲಿ ಒಂದೇ ಸೀಟ್ ಇತ್ತು. ಬಟ್ ಅದೆಲ್ಲನೂ ಕೂಡ ಫುಲ್ ಆಯಿತು, ಓಕೆ. ಬಟ್ ಇಲ್ಲಿ SC ಕ್ಯಾಟಗರಿ ಹುಡುಗರಿಗೆ 5 ಸೀಟ್ ಇತ್ತು. ಬಟ್ ಆಪ್ಷನ್ ಎಂಟ್ರಿ ಮಾಡಿರೋದೇ 3 ಹುಡುಗರು ಅಂತಂದರೆ ಆ 2 ಸೀಟ್ ಅಲ್ಲಿ ಮತ್ತು ಅಲ್ಲಿ ಯಾಕೆ ಮಾಡಬೇಕು, ಅವರು ಬೇರೆ ಕ್ಯಾಟಗರಿ ಹುಡುಗರಿಗೆ ಕೊಡ್ತಾರೆ. ಸೊ ಹಂಗಾಗಿ ಅಲ್ಲೂ ಕೂಡ ಯಾವುದೋ ಒಂದು ಸ್ಟೂಡೆಂಟ್ ಇಲ್ಲ ಅಂದ್ರೆ ಲೈಕ್ SC ಸ್ಟೂಡೆಂಟಿಗೆ ಸಿಕ್ಕಿತ್ತು. ಬಟ್ ಇಲ್ಲಿ ಇನ್ನೂ 3B ಸ್ಟೂಡೆಂಟ್ಗೆ 3B ಹುಡುಗರು ಹಾಕಿದ್ರಪ್ಪ ಅಂತಂದರೆ 3B ಹುಡುಗರಿಗೆ ಕೂಡ ಎಲ್ಲನೂ ಕೂಡ ಆದರೂ ಕೂಡ ಇನ್ನೂ ಕೂಡ ಸೀಟ್ ಉಳಿತಪ್ಪ, ಇನ್ನೂ ಕೂಡ ಸೀಟ್ ಇದ್ದಾವೆ 3B ಹುಡುಗರು ಅಂತಂದರೆ ಆ ಒಂದು ಸೀಟ್ ಎಲ್ಲಿ ಕನ್ವರ್ಟ್ ಆಗ್ತದೆ, ಜನರಲ್ ಮೆರಿಟಲ್ ಅಂತಂದರೆ ಇಲ್ಲಿ ಡಿ ಕ್ಯಾಟಗರೈಸೇಷನ್ ನಿಮಗೆ ಕ್ಯಾಟಗರಿ ವೈಸೇ ಸೀಟ್ ಸಿಗಬೇಕಂತ ಏನಿಲ್ಲ ಈ ಸೆಕೆಂಡ್ ರೌಂಡಲ್ಲಿ. ಸೊ ನಿಮ್ಗೆ ಹೇಳೋದಿಷ್ಟೇ, ಜನರಲ್ ಮೆರಿಟ್ ಅಂತ ಏನಿದೆ, ಜನರಲ್ ಮೆರಿಟ್ ಅಂತಂದರೆ ಎಲ್ಲ ಹುಡುಗರು ಕೂಡ ಬಂದುಬಿಡ್ತಾರೆ. ಇದರಲ್ಲಿ ಯಾವುದೇ ರೀತಿ ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಅಂತಲ್ಲ, ಎಲ್ಲ ಹುಡುಗರು ಕೂಡ ಜನರಲ್ ಮೆರಿಟಲ್ಲಿ ಬಂದುಬಿಡ್ತಾರೆ. ಹಂಗಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ಆಪ್ಷನ್ ಮಾತ್ರ ಇಟ್ಕೋರಿ. ಯಾಕಂದರೆ ನೆಕ್ಸ್ಟ್ ಥರ್ಡ್ ರೌಂಡ್ಗೆ ಹೋಗ್ಬೇಕಂದ್ರೆ ಅಪ್ಗ್ರೇಡಿಂಗ್ ಮಾತ್ರ ಇರ್ತದೆ. ಚಾಯ್ಸ್ 3 ಕಂಪ್ಲೀಟಾಗಿ ನಿಲ್ಲ ಅಂತ ಅನ್ಕೊಂಬಿಡಿ, ಅಂದರೆ ಕೆಳಗಡೆ ಇರತಕ್ಕಂಥ ಕಾಲೇಜಸ್ನ ಬರಲ್ಲ. ಸೊ ಹಂಗಾಗಿ ಬೇಕಾಗಿರ್ತಕ್ಕಂಥ ಕಾಲೇಜಸ್ನ ತೆಗೆದಾಕೊಂಬಿಡಿ. ಚಾಯ್ಸ್ 3 ಕೊಡೋಂಗೆ ಮಾತಿರಲ್ಲ. ಆಲ್ಮೋಸ್ಟ್ ಅಡ್ಮಿಷನ್ ಆಗಲೇಬೇಕು, ಇಲ್ಲಾಂತಂದ್ರೆ ಕೆಯಿಂದ ಎಕ್ಸಿಟ್ ಆಗಬೇಕು. ಅಡ್ಮಿಷನ್ ಅಂತ ಫಿಕ್ಸ್ ಆಗಲೇಬೇಕು, ಫೀಸ್ ಕಟ್ಟಲೇಬೇಕು. ಹುಡುಗರು ಅನ್ಕೊಂಡಿರ್ತಾರೆ ನಾವು ಚಾಯ್ಸ್ 2 ಕೊಟ್ಟು ಅಲ್ಲ ಚಾಯ್ಸ್ 3 ಕೊಟ್ಟು ನೆಕ್ಸ್ಟ್ ಥರ್ಡ್ ರೌಂಡ್ಗೆ ಹೋಗೋಣ, ಯಾವುದೇ ರೀತಿ ಪೇ ಮಾಡೋಂಗೆ ಅವಶ್ಯಕತೆ ಇರಲ್ಲ ಅಂತ ಅನ್ಕೊಂಡಿರ್ತಾರೆ. ಬಟ್ ಈ ಸರ್ತಿ ಏನಿರ್ತದೆ ಚಾಯ್ಸ್ 3 ಅನ್ನೋದೇ ಇಲ್ಲ, ಅಡ್ಮಿಷನ್ ಆಗಲೇಬೇಕು. ಬಟ್ ಆ ಅಡ್ಮಿಷನ್ ನೆಕ್ಸ್ಟ್ ರೌಂಡಿಗೆ ಏನಾಗ್ತದೆ ಅಪ್ಗ್ರೇಡಿಂಗ್ ಹೋಗ್ಬೋದು. ಬೇರೆ ಒಂದು ಕಾಲೇಜ್ ಸಿಕ್ಕಾಗ ಏನಾಗ್ತದೆ ನಿಮಗೆ ಆ ಅಮೌಂಟು ಅಲ್ಲಿಗೆ ಶಿಫ್ಟ್ ಮಾಡ್ಕೊತಾರೆ. ಓಕೆ, ಅಂದರೆ ಡಿ ಕ್ಯಾಟಗರೈಸೇಷನ್ ಕೂಡ ಇಲ್ಲಿ ಹೇಳ್ತಿದ್ದೀನಿ, ಯಾವುದೇ ರೀತಿಗೆ ವರಿ ಮಾಡ್ಕೊಬೇಡ್ರಿ. ನಮ್ಮ ಕ್ಯಾಸ್ಟ್ಗೆ ಆ ಕಾಲೇಜಲ್ಲಿ ಸೀಟ್ ಇಲ್ಲ, ಅದು ಸೀಟ್ ಇಲ್ಲ, ಅದು ತೆಗೆದಾಕಿರಿ. ಹೆಂಗಿದ್ರು ಜನರಲ್ ಮೆರಿಟಲ್ಲಿ ಸೀಟ್ ಇದ್ದೇ ಇರ್ತದೆ. ಸರಿ, ನೆಕ್ಸ್ಟ್ ಬಂದುಬಿಟ್ಟು ಏನಂತಂದರೆ ಥರ್ಡ್ ರೌಂಡಿಗೆ ಇಷ್ಟೆಲ್ಲ ಎದಕ್ಕೆ ಮಾಡ್ತಿದ್ದಾರೆ ನೋಡ್ರಿ. ಥರ್ಡ್ ರೌಂಡ್ ಇಷ್ಟೆಲ್ಲ ಯಾಕೆ ಇಷ್ಟೊಂದು ಕಾಂಪ್ಲೆಕ್ಸ್ ಮಾಡಿದ್ರೆ ಅಂತಂದರೆ ಸುಮ್ಕೆ ಹುಡುಗರು ಏನಪ್ಪ ಅಂದರೆ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಹೋಗ್ಬಿಡ್ತಾರೆ. ಸೊ ಅಂತಂದರೆ ಈಗ ಅವ್ರು ಎದಕ್ಕೆ ಮಾಡಿದ್ರೆ ಇಲ್ಲ ಇಲ್ಲಿ ಯಾವುದಪ್ಪ ಅಂದರೆ ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನಿಮಗೆ. ಕ್ವಿಟ್ ಆಪ್ಷನ್ ಅಂತಂದು ಕ್ವಿಟ್ ಆಪ್ಷನ್ಸನ್ನು ಯಾಕೆ ಕೊಟ್ಟರು,
ಕ್ವಿಟ್ ಆಪ್ಷನ್ ಕೊಡೋದ್ರಿಂದ ಏನಾಗ್ತದೆ ಹುಡುಗರು ಒಂದು ಕಡೆ ಹೋಗಿ ಅಡ್ಮಿಷನ್ ಆಗಿಬಿಡ್ತಾರೆ. ಸೊ ಇವಾಗೆಲ್ಲ ಏನಾಗ್ತದೆ ಹುಡುಗರು ಒಂದು ಕಡೆ ಅಡ್ಮಿಷನ್ ಆದಾಗ ಇಲ್ಲಿ ಸೀಟ್ಗಳು ಏನಾಗ್ತವೆ ಕಡಿಮೆ ಆಗ್ತವೆ. ಆ್ಯಂಡ್ ಚಾಯ್ಸ್ 1 and 4 ಕೊಡೋದ್ರಿಂದ ಏನಾಗ್ತದೆ ಸೀಟು ಇದ್ದು ಬೇಕಾಗಿರೋರು ಅಡ್ಮಿಷನ್ ಮಾಡೇ ಮಾಡ್ಕೊತಾರೆ. ಇಲ್ಲಪ್ಪ ಅಂತಂದರೆ ಕೌನ್ಸ್ಲಿಂಗ್ಗೆ ಸ್ವಲ್ಪ ಇಷ್ಟ ಇಲ್ಲ ಅಂತಂದ್ರೆ ಆಟೋಮೆಟಿಕ್ಲಿ ಎಕ್ಸಿಟ್ ಆಗಿ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿಬಿಡ್ತಾರೆ. ಓಕೆ ಮೊದಲನೇದು ಬಂದುಬಿಟ್ಟು ಅಗ್ರಿ ಬಟನ್ ಅಂತ ಇತ್ತು. ಅಂದರೆ ಅಗ್ರಿ ಬಟನ್ ಕೊಡೋದ್ರಿಂದ ಏನಾಗ್ತದೆ ಯಾರೆಲ್ಲ ಹುಡುಗರು ಇಂಟ್ರೆಸ್ಟ್ ಇದೆ ಕೌನ್ಸ್ಲಿಂಗ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವ್ರು ಅಷ್ಟೇ ಬರ್ತಾ ಇದ್ದಾರೆ. ಈಗ ಇನ್ ಕೇಸ್ ಅಗ್ರಿ ಬಟನ್ ಕೊಡದೇ ಇದ್ದವರು ಅವ್ರು ಹೆಂಗಿದ್ರು ಕೌನ್ಸ್ಲಿಂಗ್ ಇಷ್ಟ ಇಲ್ಲ, ಹೆಂಗಿದ್ರು ಆಲ್ರೆಡಿ ಬೇರೆ ಎಲ್ಲೋ ಒಂದು ಅಡ್ಮಿಷನ್ ಆಗಿರ್ತಾರೆ, ಹಂಗಾಗಿ ಅವ್ರು ಪಾರ್ಟಿಸಿಪೇಟ್ ಮಾಡ್ತಿಲ್ಲ ಅಂತಂದ್ರೆ ಅಗ್ರಿ ಬಟನ್ ಕೂಡ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಕೊಡೋದ್ರಿಂದ ಹುಡುಗರು ಏನಾಗ್ತದೆ ಆಸಕ್ತಿ ಇರುವಂಥ ಸ್ಟೂಡೆಂಟ್ ಮಾತ್ರ ಏನು ಮಾಡ್ತಪ್ಪ ಕೌನ್ಸ್ಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ರಿಮೈನಿಂಗ್ ಹುಡುಗರು ಹೆಂಗಿದ್ರು ಕೂಡ ಎಕ್ಸಿಟ್ ಆಗ್ತಿರ್ತಾರೆ. ಸೊ ಹಂಗಾಗಿ ಕೇದವ್ರಿಗೆ ಒಂದು ಸ್ವಲ್ಪ ಹುಡುಗರು ಕಡಿಮೆ ಸಿಗ್ತದೆ. ಸೊ ನೆಕ್ಸ್ಟ್ ಕೂಡ ಕೇದವ್ರು ಏನು ಹೇಳ್ತಿದ್ದಾರೆ, ಥರ್ಡ್ ರೌಂಡು ಇನ್ ಕೇಸ್ ಸೀಟ್ ಜಾಸ್ತಿ ಇತ್ತಂದ್ರೆ ಥರ್ಡ್ ರೌಂಡ್ ಅಂತ ಮಾಡ್ತಾರೆ. ತೀರಾ ಕಡಿಮೆ ಆಯ್ತು ಅಂತಂದರೆ ಮಾಪಪ್ ರೌಂಡ್ ಮಾಡಿಬಿಡ್ತಾರೆ. ಓಕೆ ಇದಂದರೆ ಈ ಸರ್ತಿ ಹೆಂಗಿದ್ರು ಥರ್ಡ್ ರೌಂಡ್ ಹೆಂಗಿದ್ರು ಮಾಡೇ ಮಾಡ್ತಾರೆ. ಯಾಕಂದರೆ ಹುಡುಗರು ಇಷ್ಟೆಲ್ಲ ಮಾಡಿದ್ರು ಸಹಿತ ಹುಡುಗರು ಇನ್ನೂ ಕೂಡ ಅಪ್ಗ್ರೇಡಿಂಗ್ ಹೋಗ್ತಿರ್ತಾರೆ. ಅದಾದ ತಕ್ಷಣ ಮಾಪಪ್ ರೌಂಡ್ ಸಪ್ರೇಟ್ ಇದು. ಮಾಪಪ್ ರೌಂಡು ಆನ್ಲೈನ್ ನಡೆಯೋ ಸಾಧ್ಯತೆ ತೀರಾ ಕಡಿಮೆ ಕಾಣಿಸ್ತಿದೆ ಈ ಸರ್ತಿ. ಯಾಕಂದರೆ ಎಲ್ಲನೂ ಕೂಡ ಸೆಕೆಂಡ್ ರೌಂಡ್ಗೆ ಅಡ್ಮಿಷನ್ ಆಗೋ ಕಾಣಿಸ್ತದೆ. ಸರಿ, ಮಾಪಪ್ ರೌಂಡ್ ಬಗ್ಗೆ ಇವಾಗಲ್ಲ, ಮುಂದೆ ಮಾತಾಡೋಣ ಅಂತ. ಇದ್ರ ತಕ್ಕನಂಗೆ ಕೇದವ್ರು ಇನ್ನೂ ಕೂಡ ಏನೂ ಹೇಳಿಲ್ಲ. ಸೊ ಸದ್ಯಕ್ಕೆ ಒಂದು ಹೇಳೋದಷ್ಟೇ, ಅಡ್ಮಿಷನ್ ಆಗಲಿಕ್ಕೆ ಎಲ್ಲರೂ ಕೂಡ ದುಡ್ಡು ರೆಡಿ ಇಟ್ಕೋರಿ. ಯಾಕಂದರೆ ಇಲ್ಲಿ ಅಡ್ಮಿಷನ್ ಆಗಲೇಬೇಕು. ಅಪ್ಗ್ರೇಡಿಂಗ್ ಬೇಕಾದ್ರೆ ನೆಕ್ಸ್ಟ್ ಹೋಗಕ್ಕೆ ಬರ್ತದೆ. ಇದು ಒಂದು ಅಂದರೆ ಚಾಯ್ಸ್ ಮತ್ತು 3 ಅಂತೂ ಇಲ್ಲೇ ಇಲ್ಲ. ಚಾಯ್ಸ್ 3 ಅಂತಂದ್ರೆ ದುಡ್ಡು ಕಟ್ಟಲೆ ಕೊಡದೇ ಹೋಗ್ತಿದ್ರು. ಬಟ್ ಈ ಸರ್ತಿ ಚಾಯ್ಸ್ 1 ಮತ್ತು 2 ಕೊಟ್ಟವ್ರು ದುಡ್ಡು ಕಟ್ತಿದ್ರೆ, ಈ ಸರ್ತಿ ಇರೋದೇ ಚಾಯ್ಸ್ 1 ಅಡ್ಮಿಷನ್ ಆಗಲೇಬೇಕು. ಯಾಕಂದರೆ ಚಾಯ್ಸ್ 4 ಎಕ್ಸಿಟ್ ಆಗ್ಬೋದು. ನೀವೆಲ್ಲಾದರೂ ಅಡ್ಮಿಷನ್ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟು ಕೇರ್ ಡೈರೆಕ್ಟರ್ ಬಿಟ್ಟಿರ್ತಕ್ಕಂಥದ್ದು. ಈಗಾಳೆ ಸೀಟ್ ಮೆಟ್ರಿಕ್ಸು ಕೂಡ ಕೇದಲ್ಲಿ ಬಿಟ್ಟಿದ್ದಾರೆ, ನೀವು ಆಳೆ ನೋಡ್ಕೊಂಡಿರ್ತಾರೆ. ಇದ್ರ ಬಗ್ಗೆ ಡೀಟೇಲಾಗಿ ಇನ್ನೊಮ್ಮೆ ಅನಲೈಸಿಸ್ ಮಾಡಿ ತಿಳಿಸ್ತೀನಿ. ಸದ್ಯಕ್ಕೆ ಬೇಡ. ಇದಿಷ್ಟು ಆಪ್ಷನ್ಸ್ ಇದಿಷ್ಟು ನೋಟ್ಸ್ಗಳು ಬೇಕಿದ್ದು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅರ್ಥ ಆಯ್ತು ಅಂದ್ಕೊಂಡಿರ್ತೀನಿ. ಇನ್ನೂ ಕೂಡ ನಾನು ಹೇಳೋದು ಕೂಡ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಟೈಮ್ ಹೋಗ್ಬಿಟ್ಟು ಕೇದವ್ರದ್ದೇ ಸೊ ನಿಧಾನಕ್ಕೆ ಕೇಳಿಸೋಂಥವ್ರು ಒಂದೊಂದು ಪಾಯಿಂಟ್ ಅರ್ಥ ಆಗುತ್ತೆ. ಓಕೆ ಸರಿ ಕಣ್ರು, ನಿಮ್ಗೆ ಏನಾದರೂ ಡೌಟ್ಸ್ ಬಂತಂದರೆ ಹೇಳಿ, ಅಲ್ಲೇ ಕಮೆಂಟ್ಗೆ ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೆ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.